ಕಿವಿ ವಿವರವಾಗಿ ವಿವರಣೆ ಕನ್ನಡ. ಕಿವಿ ಎಂಬುದು ಮಾನವನ ಶಬ್ದಾಶ್ರವಣ ಮತ್ತು ಸಮತೋಲನ ಬ್ಯಾಲೆನ್ಸ್ ಕಾಪಾಡುವ ಪ್ರಮುಖ ಅಂಗವಾಗಿದೆ. ಕಿವಿಯನ್ನು 3 ಪ್ರಮುಖ ಭಾಗಗಳಾಗಿ ವಿಭಜಿಸಬಹುದು. 1. ಬಾಹ್ಯ ಕಿವಿ ಔಟರ್ ಇಯರ್. ನಾವು ಹೊರಗಿನಿಂದ ನೋಡುವ ಭಾಗವನ್ನು ಪೆನ ಎಂದು ಕರೆಯುತ್ತಾರೆ. ಇದು ಶಬ್ದ ತರಂಗಗಳನ್ನು ಹಿಡಿದು ನಕ್ಷತ್ರ ಚಿಹ್ನೆ ಕಿವಿನ ಕಾಲುವೆ ಏರ್ ಕನಾಲ್ ನಕ್ಷತ್ರ ಚಿಹ್ನೆಗೆ ಕಳಿಸುತ್ತದೆ. 2. ಮಧ್ಯ ಕಿವಿ ಮಿಡಲ್ ಇಯರ್. ಇಲ್ಲಿ ಒಂದು ಸೂಕ್ಷ್ಮ ತೆಳುವಾದ ಪದರವಿರುವುದು, ಅದನ್ನು ಕಿವಿಯ ತ್ವಚೆ ಏರ್ ಡ್ರಮ್ ಅಥವಾ ಟೈಂಪಾನಿಕ್ ಮೆಂಬ್ರೇನ್ ಎಂದು ಕರೆಯುತ್ತಾರೆ. ಶಬ್ದ ತರಂಗಗಳು ಈ ತ್ವಚೆಗೆ ತಾಗಿದಾಗ ಅದು ಕಂಪಿಸುತ್ತದೆ. ಈ ಕಂಪನವು 3 ಸಣ್ಣ ಎಲುಬುಗಳ ಮೂಲಕ ಸಾಗುತ್ತದೆ. ಮ್ಯಾಲಿಯಸ್ ಹತ್ತೋಲೆ ಹೆಮ್ಮರ್, ಇಂಕಸ್ ಹುಲಿಗೆ ಅಯನಿಲ್, ಸ್ಟೇಪ್ಸ್ ಕುದುರೆಪಾದ ಸ್ಟಿರಪ್. ಈ ಎಲುಬುಗಳು ಶಬ್ದವನ್ನು ವೃದ್ಧಿ ಆಂಪ್ಲಿಫೈ ಮಾಡುತ್ತವೆ. 3. ಆಂತರಿಕ ಕಿವಿ ಇನ್ನರ್ ಇಯರ್. ಇಲ್ಲಿ ಕಾಕ್ಲಿಯಾ ಎಂಬ ಸರ್ಪಿಲಾಕಾರದ ಭಾಗವಿರುತ್ತದೆ, ಇದು ದ್ರವದಿಂದ ತುಂಬಿರುತ್ತದೆ. ಶಬ್ದದ ಕಂಪನಗಳು ಇಲ್ಲಿ ವಿದ್ಯುತ್ ಸಂಜ್ಞೆಗಳಿಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪರಿವರ್ತಿತವಾಗುತ್ತವೆ. ಈ ಸಂಜ್ಞೆಗಳು ಶ್ರವಣ ನರ ಆಡಿಟರಿ ನರ್ವ್ ಮೂಲಕ ಮೆದುಳಿಗೆ ಸಾಗುತ್ತವೆ. ಅಲ್ಲದೆ ಇಲ್ಲಿ ಅರ್ಧವೃತ್ತಾಕಾರದ ಕಾಲುವೆಗಳು ಸೆಮಿಸರ್ಕ್ಯುಲರ್ ಕನಾಲ್ಸ್ ಇರುತ್ತವೆ. ಇವು ನಮ್ಮ ದೇಹದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಸಾರಾಂಶ ಸಮರಿ. ಬಾಹ್ಯ ಕಿವಿ ಶಬ್ದವನ್ನು ಹಿಡಿದು ಕಳಿಸುತ್ತದೆ. ಮಧ್ಯ ಕಿವಿ ಶಬ್ದ ಕಂಪನವನ್ನು ವೃದ್ಧಿ ಮಾಡುತ್ತದೆ.